ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ ಮೋಟೋ ವ್ಲಾಗ್. ನಾನಿವತ್ತು ಎಲ್ಲಿದ್ದೀನಪ್ಪ ಅಂತ ಅಂದ್ಕೊಂಡಿದ್ರೆ, ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ದೇವಸ್ಥಾನದ್ದು ಇನಾಗ್ರೇಷನ್ ಇದೆ, ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಬಂದು ಇಲ್ಲಿ ನೋಡಿ, ಈ ಟೋಲ್ ಹತ್ರ ಇದ್ದೀನಿ, ಸುಮ್ನಳ್ಳಿ ಟೋಲ್ ಹತ್ರ ಇದ್ದೀನಿ. ಇವಾಗ ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ ಕಾರಣ ಅಂದರೆ ಟೈಮ್ ಆಗೋಗಿತ್ತು, ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಾಗಿತ್ತು. ಒಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು. ಇವಾಗ ಮೋಟೋ ವ್ಲಾಗು ಮಾಡೋಕ್ಕಾಗಲ್ಲ, ಯಾಕಂದರೆ ಚಿನ್ ಮೌಂಟು ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸರಿ ಬನ್ನಿ, ನಾನು ನಮ್ಮೂರ ಹತ್ತತ್ರ ಹೋದಾಗ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇನ್ನು ಇವಾಗ ಹೊರಡಬೇಕು. ಟೈಮ್ ಬಂದು 7:45 ಆಗಿದೆ. ನೋಡೋಣ, ಊರ ಹತ್ರ ಹೋಗೋಣ ಫಸ್ಟು. ಎಲ್ಲರೂ ಕಾಯ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅಂತ. ಅದಕ್ಕೆ ಫಸ್ಟು ಊರಿಗೆ ಹೋಗ್ಬಿಟ್ಟು ಆಮೇಲೆ ಊರಲ್ಲಿ ನಾನು ಸಿಗ್ತೀನಿ ನಿಮಗೆ. ಬಂದೆ ಊರ ಹತ್ರ, ಇನ್ನೇನು ಬಂತು ಮನೆ. ನೋಡಬೇಕು ಎಲ್ಲರೂ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮನೇಲಿದ್ದಾರ ಅಥವಾ ದೇವಸ್ಥಾನದ ಹತ್ರ ಹೋಗಿದಾರ ಏನು ಅಂತ ಗೊತ್ತಿಲ್ಲ. ಮನೆ ಹತ್ರ ಅಂತೂ ಬಂದೆ ನಾನು, ಎಲ್ಲಿ ಏನು ಎತ್ತ ಏನು ಕರೆಕ್ಟಾಗಿ ಗೊತ್ತಿಲ್ಲ ನಂಗೆ. ನಾನು ಯಾಕೆಂದರೆ ಲೇಟ್ ಆಗೋಯ್ತು ನಾನು ಬರೋದು. ನೋಡಿ ಬಂದೆ. ಫೋನ್ ಮಾಡಬೇಕು, ಎಲ್ಲರೂ ಎಲ್ಲಿದ್ದಾರೆ ಏನು ಅಂತ ಕೇಳಬೇಕು. ನೋಡಿ ಬಂದೆ ಊರ ಹತ್ರ. ಇವಾಗ ಬಂದು ನಿಲ್ಸಿದ್ದೀನಿ. ನೋಡಿ ಮನೆ ಯಾರು ಇಲ್ಲ ಇಲ್ಲಿ, ಎಲ್ಲ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಅನ್ಸುತ್ತೆ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ, ಎಲ್ಲ ದೇವಸ್ಥಾನದ ಹತ್ರ ಅವರಂತೆ. ಅದಕ್ಕೆ ನೋಡಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಈಗ ಎಲ್ಲರೂ ನೋಡಿ ಹೋಮ ಮಾಡ್ತಾರೆ ನೋಡಿ. ಓಂ ಫೋಟೋ ಹಿಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಮತ್ತೆ ಹೋಮ ನಡೀತಾ ಇದೆ, ಅಲ್ಲೇ ಹೋಮ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಮುಂಚೆ ಬರೋಣ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಲೇಟ್ ಆಗೋಗಿದೆ. ಹೋಮ ಎಲ್ಲ ಸ್ಟಾರ್ಟ್ ಆಗೋಗಿದೆ ನೋಡಿ. ಅಲ್ಲಿ ಕುತ್ಕೊಂಡು ಆಡಿಸ್ತಾ ಇದ್ದಾರೆ. ನಮ್ಮಪ್ಪ, ನಮ್ಮ ಮಾವ, ಮತ್ತೆ ಎಲ್ಲರೂ ಇದ್ದಾರೆ. ಇವರು ನಮ್ಮ ಅತ್ತೆ, ಮತ್ತೆ ನಮ್ಮ ಅಜ್ಜಿ. ಎಲ್ಲೂ ನಮ್ಮ ಅಜ್ಜಿ ಕೂತವ್ರೆ. ಅಲ್ಲೆಲ್ಲ ನಮ್ಮ ಫ್ಯಾಮಿಲಿ ಕುತ್ಕೊಂಡು ಮಾಡಿಸ್ತಾ ಇರೋದು. ಅದರಿಂದ ಇದೆ ನೋಡಿ ದೇವಸ್ಥಾನ. ಹೋಮ ನಡೀತಾ ಇದೆ, ಎಲ್ಲ ಅಲ್ಲಿದ್ದಾರೆ. ಇನ್ನು ಮಿಕ್ಕಿದ ಜನ ಇಲ್ಲಿದ್ದಾರೆ, ಸ್ವಲ್ಪ ರಿಲೇಟಿವ್ಸು ಮಿಕ್ಕಿದವರೆಲ್ಲ ಇಲ್ಲಿದ್ದಾರೆ ನೋಡಿ. ದೇವರು ಬಂದು ಇಲ್ಲಿದೆ. ಇದು ಬಂದು ದೇವರು ಪ್ರತಿಷ್ಠಾಪನೆ ಇವಾಗ ಮಾಡೋದು. ಫಸ್ಟು ಈ ದೇವರು ಆ ಕಡೆ ಇನ್ನೊಂದು ಇದರಲ್ಲಿ ಇತ್ತು ಜಾಗದಲ್ಲಿ. ಅಲ್ಲಿಂದ ಅಲ್ಲಿ ಮೇನ್ ರೋಡ್ ಬಂದಿತ್ತು ಕಾರಣದಿಂದ ಅಲ್ಲಿ ಬಿಲ್ಡಿಂಗ್ ದೇವಸ್ಥಾನ ಹೊಡೆದಾಕಿ ಇವಾಗ ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ. ಹೈವೇ ಬಂತು ಅಂತ ಇವಾಗ ಇದೇ ದೇವರು ಇಲ್ಲಿ ಈ ದೇವಸ್ಥಾನದಲ್ಲಿ ಶಿಫ್ಟ್ ಮಾಡಿರೋದು. ಇಲ್ಲಿಗೆ ಬರುತ್ತೆ ಇವಾಗ ದೇವರು ಈ ದೇವಸ್ಥಾನದಲ್ಲಿ. ಅದಕ್ಕೆ ಹೋಮ ಇದೆಲ್ಲ ಮಾಡಿಸ್ತಾ ಇರೋದು. ಅದೇ ಇದರಿಂದನೇ ನಾನು ಬಂದಿದ್ದು, ಇದಾಗಿದ್ದು. ಇವರೇ ನಮ್ಮ ಮಾವ ನೋಡು. ಪೂಜೆಗೆಲ್ಲ ರೆಡಿ ಆಗಿದೆ ನೋಡಿ. ನೈಟು ಫುಲ್ಲು ನಡೆಯುತ್ತೆ ಪೂಜೆ, ಹೋಮ ಎಲ್ಲ. ಅದಕ್ಕೆ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ಅಲಂಕಾರ ಎಲ್ಲ ಮುಗ್ದಿದೆ ಇಲ್ಲಿ
ಇಲ್ಲಿಂದ ಇನ್ನೂ ನಡೀತಾ ಇನ್ನೊಂದು ಸ್ವಲ್ಪ ಅಲಂಕಾರ ಇದೆ, ಅಲ್ಲ ಇನ್ನೊಂದು ಆಂಜನೇಯ ಬರುತ್ತೆ. ಎಲ್ಲಡಿ ಅಣ್ಣ ಬಂದ್ರು ಕ್ಯಾಮ್ರಾ ಕಿತ್ಕೊಂಡು ಹೋಗಕ್ಕೆ. ದೇವಸ್ಥಾನದ್ದು ಇವಾಗ ಪ್ರತಿಷ್ಠಾಪನೆ, ನಮ್ದು ದೇವಸ್ಥಾನದ್ದು ಇವಾಗ ಮಾಡ್ತಾ ಇದಾರೆ. ಅದೇ ನಾನು ಹೇಳದ್ನಲ್ಲ, ಮುಂಚೆ ಇನ್ನೂ ದೇವಸ್ಥಾನಗಳಿತ್ತು ಮುನೇಶ್ ಇದ್ರದ್ದು ಅಂತ. ಆ ದೇವಸ್ಥಾನ ಇಲ್ಲಿದೆ ನೋಡಿ. ಇನ್ನೊಂದು ದೇವಸ್ಥಾನ ಬಂದು ಇದೆಲ್ಲ ಮುಂಚೆನೆ ಆಗೋಗಿದೆ. ಈ ದೇವಸ್ಥಾನ ಮುಂಚೆನೆ ಪ್ರತಿಷ್ಠಾಪನೆ ಎಲ್ಲ ಆಗೋಗಿದೆ. ಇದು ಬೇರೆಯವ್ರ ಕಡೆಯಿಂದ, ಆಂಜನೇಯ ದೇವಸ್ಥಾನ ನಮ್ಮ ಕಡೆಯಿಂದ ಮಾಡಿಸ್ತಾರೆ. ಮೈನ್ ರೋಡಲ್ಲಿ ಇತ್ತು. ಅಂದ್ರೆ ಇದು ಎಲ್ಲಿ ಏನು ಅಂದ್ರೆ ಆರೋಹಳ್ಳಿ ಕನಕಪುರ ರೋಡ್, ಆರೋಹಳ್ಳಿಯಿಂದ ಬಿಡದಿಗೆ ಹೋಗ್ತೀವಲ್ಲ, ಆ ರೂಟಲ್ಲಿ ಇರೋ ದೇವಸ್ಥಾನ ಇದು. ಬಿಡದಿಗೆ ಕನೆಕ್ಟ್ ಆಗುತ್ತೆ ಆರೋಹಳ್ಳಿಯಿಂದ. ಆ ರೋಡಲ್ಲಿ ಇರೋ ದೇವಸ್ಥಾನಗಳೆಲ್ಲಾನು ಮೈನ್ ರೋಡ್ ಹತ್ತತ್ರ ಇತ್ತು ಅಂದ್ಬಿಟ್ಟು ಎಲ್ಲ ದೇವಸ್ಥಾನ ಹೊಂಟೋಯ್ತು. ಆದ್ರಿಂದ ಗೌರ್ಮೆಂಟ್ ಅವ್ರ ಕಡೆಯಿಂದಾನೇ ಇದಾಯಿತು. ಅಂದ್ರೆ ಏನು ಅಂದ್ರೆ ದೇವಸ್ಥಾನಕ್ಕೆ ನಾವೊಂದು ಇಷ್ಟು ಮಾಡಿ ಕಟ್ಟಿಸ್ಕೊಡ್ತೀವಿ ಅಂತ. ಅದಕ್ಕೆ ನಮ್ದು ಹಂಗೆ ನಾವೂ ಸೇರ್ಕೊಂಡು ಒಂದು ಸ್ವಲ್ಪ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಜೋರಾಗಿ ಕಟ್ಟಿಸಿರೋದು ಇದು. ಬನ್ನಿ, ಅಲ್ಲಿ ಮಂಗಳಾರತಿ ಏನೋ ನಡೀತಾ ಇದೆ, ಅಲ್ಲಿಗೆ ಹೋಗೋಣ. ಏನು ಮುಗಿತಾ ಬಂತು ನೋಡಿ, ಗೊತ್ತಿ ಹಾಕಿಸ್ತಾರಲ್ಲ ಲಾಸ್ಟು, ಆ ಎಂಡಿಂಗ್ ಇನ್ನೇನು ಮುಗಿತಾ ಬಂತು ಅಲ್ಲಿ. ಅಲ್ಲಿದ್ದಾರೆ. ಇವಾಗ ಹೋಮ ನಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ಎಲ್ಲ ಮುಗಿದ ಮೇಲೆ ಆಮೇಲೆ ಪೂಜೆ ಇರೋದು. धैर्यं आयुष्यं आरोग्य विद्या बुद्धिं ऐश्वर्यं देहि मे अव्यवाहन गार्हपदये काण्डद्वयोपान यज्ञपुरुषाय नमो नमः। यावाग्यो ಪ್ರದಕ್ಷಿಣೆ ಆಗ್ತಾ ಅಲ್ಲಿ ಹೋಮ ಮುಗೀತು. ಇವಾಗ ಇಲ್ಲಿ ಈ ವಿಗ್ರಹಕ್ಕೆ ಅಭಿಷೇಕ ನಡೆಯುತ್ತೆ. ಅದಕ್ಕೆ ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಅಭಿಷೇಕಕ್ಕೋಸ್ಕರ ಅಭಿಷೇಕ ಸ್ಟಾರ್ಟ್ ಆಯ್ತು. ಶುರು ಆಯ್ತಾ? ಓಂ ಅಪ್ಯಾಯಸ್ಯ ಸಮಯದ ವಿಶ್ವದಾಸ್ವರ್ತ್ಯಂ ಅಭಿಷೇಕ ನಡೀತಾ ಇದೆ. ಬಂದ್ವಿ, ದೇವ್ರನ್ನ ಒಳಗಡೆ ಎತ್ಕೊಂಡು ಬಂದಿದ್ದಾರೆ ನೋಡಿ. नक्षत्रादृते पापं योगाद्रोग निवारणं
ಕರುಣಾತ್ಕಾರ ದಿಸ್ಯಾತ್ ಪಂಚಾಂಗ ಬಲವತ್ತದೆ ಹರೇ ಓಂ ಸ್ವಸ್ತಿ. ಮುಗೀತು, ಇಲ್ಲಿಂದ ಎಲ್ಲ ಆಯಿತು. ಆದ್ಮೇಲೆ ಅವ್ರಿಗೆ ಎಲ್ಲರೂ ಅಲ್ಲಿ ಹೋಗ್ತಾವ್ರೆ ನೋಡಿ. ಹೋಮ ಪೂಜೆ ಎಲ್ಲ ಆಯಿತು. ಇವಾಗ ಮುಗಿಸ್ಕೊಂಡು ದೇವ್ರದ್ದು ಇದಾಯಿತು. ನಾಳೆ ಬೆಳಗ್ಗೆ ಪ್ರತಿಷ್ಠಾಪನೆ ಅನಿಸುತ್ತೆ. ಆದರೆ ನಾಳೆ ಬೆಳಗ್ಗೆ ಇರಲ್ಲ ವ್ಲಾಗಲ್ಲಿ, ಅದಕ್ಕೋಸ್ಕರ ಪೂಜೆ ಎಲ್ಲ ಆಯಿತು. ಊಟಕ್ಕೆ ಇವಾಗ ಕುಂತಿದ್ದೀವಿ. ಊಟ ಮಾಡೋಕ್ಕೆ ಊಟ ಬಡಿಸ್ತಾವ್ರೆ. ಇಲ್ಲೇ ಕೂತವ್ರೆ. ಊಟ ಎಲ್ಲ ಮುಗೀತು. ಇನ್ನು ಇದೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4 ಗಂಟೆಗೂ ಏನೋ 4:15 ಏನೋ ಹೇಳಿದ್ದಾರೆ ತಿರ್ಗಾ ಬರೋಕ್ಕೆ ಪ್ರತಿಷ್ಠಾಪನೆಗೆ. ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗಿ ಊಟ ಮುಗೀತು. ಊಟ ಮುಗಿಸ್ಕೊಂಡು ಆಯಿತು. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಇವಾಗ ರೆಸ್ಟ್ ಮಾಡಿಬಿಟ್ಟು ಆಮೇಲೆ 4:15 ಹಂಗೆ ಬರಬೇಕು. ತಿರ್ಗಾ ಪ್ರತಿಷ್ಠಾಪನೆ ಅವಾಗಿದೆಯಂತೆ. ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಂದ ಕಾಲೇಜಿಗೆ ಹೊರಡಬೇಕು. ನನಗೆ ಕಾಲೇಜಲ್ಲಿ ಅಸೈನ್ಮೆಂಟ್ ಸಬ್ಮಿಷನ್ ರಿಪೋರ್ಟ್ ಎಲ್ಲ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿಂದ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ದೇವಸ್ಥಾನದ ಫುಲ್ಲು ವೀಡಿಯೋ ಮಾಡ್ತೀನಿ ನಾನು. ಇನ್ನು ಏನಿಲ್ಲ, ಇಲ್ಲಿ ನೋಡಿ ದೇವಸ್ಥಾನ. ಇನ್ನು ಇದನ್ನು ಮುಗಿಸ್ಕೊಂಡು ನಾನು ಡೈರೆಕ್ಟ್ ಇವಾಗ ಕಾಲೇಜ್ಗೆ ಮನೆಗೆ ಹೋಗಿ ರೆಸ್ಟ್ ನೋಟ್ಸ್ ಇದೆ, ನೋಟ್ಸ್ ಬರೆದ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗಬೇಕು ಅಷ್ಟೇ. ಏನಿಲ್ಲ ನೋಡಿ, ಎಲ್ಲರೂ ಇಲ್ಲೇ ಊಟ ಆಯಿತು. ಎಲ್ಲ ಫ್ಯಾಮಿಲಿಯವ್ರು ಎಲ್ಲರೂ ಇಲ್ಲೇ ಅವರೇ. ಎಲ್ಲರೂ ಫ್ಯಾಮಿಲಿಯವ್ರು ಎಲ್ಲರೂ ಇಲ್ಲೇ ಅವರೇ ನೋಡಿ. ಇಲ್ಲಿದೆ ದೇವಸ್ಥಾನ. ಅಲ್ಲಿ ದೇವ್ರದ್ದೆಲ್ಲ ಎತ್ಕೊಂಡೋಗಿ ಒಳಗಡೆ ಇಕ್ಕಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಪ್ರತಿಷ್ಠಾಪನೆ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಆದರೆ 4 ಗಂಟೆಗೆ ಬರ್ತೀನಿ. 4 ಗಂಟೆಗೆ ಬಂದು ಮುಗಿಸ್ಕೊಂಡು ಆಮೇಲೆ ಬೇಕಾದರೆ ನಾನು ಕಾಲೇಜ್ಗೆ ಹೋದರೆ ಹೋಗ್ತೀನಿ. ಇಲ್ಲ ಅಂದರೆ ಇನ್ನೂ ಲೇಟ್ ಆಗುತ್ತೆ ಅಂದರೆ ನಾನು ಕಾಲೇಜ್ಗೆ ಹೊರಟ್ಬಿಡ್ತೀನಿ. ಲೇಟ್ ಆಗುತ್ತೆ ಅದಕ್ಕೆ ನೋಡಿ. ಎಲ್ಲ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಇಲ್ಲೇ ಇದ್ದಾರೆ. ಸರಿ ಬನ್ನಿ, ನಾನು ಬೆಳಗ್ಗೆ ನಿಮಗೆ ಮೀಟ್ ಆಗ್ತೀನಿ. ಇವಾಗ ಏನೇನಿಲ್ಲ, ಇಲ್ಲಿಂದ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ನಾನು ಬೆಳಗ್ಗೆ ನಿಮಗೆ ಪೂಜೆ ಟೈಮಿಗೆ ಆದರೆ ಸಿಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಕಾಲೇಜಲ್ಲಿ ಸಿಗ್ತೀನಿ ನಾನು ನಿಮಗೆ. ಊಟ ಎಲ್ಲ ಮುಗೀತು. ಇನ್ನು ಇದೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4 ಗಂಟೆಗೂ ಏನೋ 4:15 ಏನೋ ಹೇಳಿದ್ದಾರೆ ತಿರ್ಗಾ ಬರೋಕ್ಕೆ ಪ್ರತಿಷ್ಠಾಪನೆಗೆ. ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗಿ ಊಟ ಮುಗೀತು. ಊಟ ಮುಗಿಸ್ಕೊಂಡು ಆಯಿತು. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಇವಾಗ ರೆಸ್ಟ್ ಮಾಡಿಬಿಟ್ಟು ಆಮೇಲೆ 4:15 ಹಂಗೆ ಬರಬೇಕು. ತಿರ್ಗಾ ಪ್ರತಿಷ್ಠಾಪನೆ ಅವಾಗಿದೆಯಂತೆ. ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಂದ ಕಾಲೇಜಿಗೆ ಹೊರಡಬೇಕು. ನನಗೆ ಕಾಲೇಜಲ್ಲಿ ಅಸೈನ್ಮೆಂಟ್ ಸಬ್ಮಿಷನ್ ರಿಪೋರ್ಟ್ ಎಲ್ಲ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿಂದ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ದೇವಸ್ಥಾನದ ಫುಲ್ಲು ವೀಡಿಯೋ ಮಾಡ್ತೀನಿ ನಾನು. ಇನ್ನು ಏನಿಲ್ಲ, ಇಲ್ಲಿ ನೋಡಿ ದೇವಸ್ಥಾನ. ಇನ್ನು ಇದನ್ನು ಮುಗಿಸ್ಕೊಂಡು ನಾನು ಡೈರೆಕ್ಟ್ ಇವಾಗ ಕಾಲೇಜ್ಗೆ ಮನೆಗೆ ಹೋಗಿ ರೆಸ್ಟ್ ನೋಟ್ಸ್ ಇದೆ, ನೋಟ್ಸ್ ಬರೆದ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗಬೇಕು ಅಷ್ಟೇ. ಏನಿಲ್ಲ ನೋಡಿ, ಎಲ್ಲರೂ ಇಲ್ಲೇ ಊಟ ಆಯಿತು. ಎಲ್ಲ ಫ್ಯಾಮಿಲಿಯವ್ರು ಎಲ್ಲರೂ ಇಲ್ಲೇ ಅವರೇ. ಎಲ್ಲರೂ ಫ್ಯಾಮಿಲಿಯವ್ರು ಎಲ್ಲರೂ ಇಲ್ಲೇ ಅವರೇ ನೋಡಿ. ಇಲ್ಲಿದೆ ದೇವಸ್ಥಾನ. ಅಲ್ಲಿ ದೇವ್ರದ್ದೆಲ್ಲ ಎತ್ಕೊಂಡೋಗಿ ಒಳಗಡೆ ಇಕ್ಕಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಪ್ರತಿಷ್ಠಾಪನೆ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಆದರೆ 4 ಗಂಟೆಗೆ ಬರ್ತೀನಿ. 4 ಗಂಟೆಗೆ ಬಂದು ಮುಗಿಸ್ಕೊಂಡು ಆಮೇಲೆ ಬೇಕಾದರೆ ನಾನು ಕಾಲೇಜ್ಗೆ ಹೋದರೆ ಹೋಗ್ತೀನಿ. ಇಲ್ಲ ಅಂದರೆ ಇನ್ನೂ ಲೇಟ್ ಆಗುತ್ತೆ ಅಂದರೆ ನಾನು ಕಾಲೇಜ್ಗೆ ಹೊರಟ್ಬಿಡ್ತೀನಿ. ಲೇಟ್ ಆಗುತ್ತೆ ಅದಕ್ಕೆ ನೋಡಿ. ಎಲ್ಲ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಇಲ್ಲೇ ಇದ್ದಾರೆ. ಸರಿ ಬನ್ನಿ, ನಾನು ಬೆಳಗ್ಗೆ ನಿಮಗೆ ಮೀಟ್ ಆಗ್ತೀನಿ.
ಇವಾಗ ಇನ್ನೇನಿಲ್ಲ, ಇಲ್ಲಿಂದ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ನಾನು ಬೆಳಗ್ಗೆ ನಿಮಗೆ ಪೂಜೆ ಟೈಮಿಗೆ ಆದರೆ ಸಿಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಕಾಲೇಜ್ ಅಲ್ಲಿ ಸಿಗ್ತೀನಿ. ನಾನು ಪೂಜೆ ನಡೀತದೆ, ಅಭಿಷೇಕ ಇನ್ನು ಸ್ವಲ್ಪ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲರೂ ಪೂಜೆ मम नूतनां निर्मितां अपयां आञ्जनेयां स्वामीं विग्रहं प्रतिष्ठापनां पूर्वकां फलपञ्चामृतां शानञ्चां करिष्ये इति संकल्प्याम् ಎಲ್ಲರೂ ಮಾಡಿದ್ರೆ ಪಕ್ಕನ ಮಾಡ್ಕೊಳ್ಳಿ. ओम कल्याणगात्रायां कामितादवलायिने श्रीमद्वेंकटनाथाय श्रीनिवासाय मंगलम मंगलम गोदरेन्द्राय महनीयमनात्मने चक्रवर्तनुजाय